ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಚೂಡಿದಾರ್ ಟಾಪ್ ಯೂಸ್ ಮಾಡಿ ಮಕ್ಕಳಿಗಿರುವ ಫ್ರಾಕ್ ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಫ್ರಾಕು ನಾನು 6 ವರ್ಷ ಇರುವ ಮಗುವಿನ ಅಳತೆಯಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರದ ಕಾಟನ್ ಟಾಪ್ ನಾನೀಗ ತೆಕ್ಕೊಂಡಿರೋದು. ನಿಮ್ಮ ಹತ್ರ ನಿಮಗೆ ಫಿಟ್ ಆಗದ ಟಾಪ್ ಇದ್ದರೆ ಅದು ಕೂಡ ತೆಕ್ಕೊಳ್ಬೋದು. ಫಸ್ಟಿಗೆ ನಾನು ಆರ್ಮೋಳಿನ ಕೆಳಗೆ ಸೈಡಿಂದ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಬಾಡಿ ಪಾರ್ಟಿಗೆ ಎಷ್ಟು ಲೆಂಗ್ತ್ ಬೇಕು ಅಂತ ನೋಡುವ. ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 11 ಇಂಚ್ ಲೆಂಗ್ತ್ ತೆಗಿತಾ ಇದ್ದೀನಿ. 11 ಇಂಚ್ ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಇದನ್ನು ಸ್ಟ್ರೈಟಾಗಿ ಈ ಥರ ಕಟ್ ಮಾಡ್ಕೊಳ್ಳುವ. ಉಳಿದಿರೋ ಬಟ್ಟೆ ನಮಗೆ ಸ್ಕರ್ಟ್ ಪಾರ್ಟಿಗೆ ಯೂಸ್ ಮಾಡ್ಬೋದು. ಇನ್ನು ನಾನು ಈ ಬಾಡಿ ಪಾರ್ಟ್ನ ಬಟ್ಟೆ ಈ ಥರ ಕರೆಕ್ಟ್ ಸೆಂಟ್ರಿಂದ ಮಡಚಿ ಇಡ್ತಾ ಇದ್ದೀನಿ. ಇನ್ನು ಮೆಷರ್ಮೆಂಟ್ಸು ಮಾರ್ಕ್ ಮಾಡ್ಕೊಳ್ವಾ. ನಾನೀಗ ನೆಕ್ ಬಿಡ್ತು 2 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನೆಕ್ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಬೇಕು. 4 ಇಂಚು ಬ್ಯಾಕ್ ನೆಕ್ಕು ಮತ್ತು 4.5 ಇಂಚು ಫ್ರಂಟ್ ನೆಕ್ಕು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನೆಕ್ ರೌಂಡಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 3 ಇಂಚು ಶೋಲ್ಡ್ರು ಮತ್ತು 4.5 ಇಂಚು ಆರ್ಮೋಲ್ ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡಾಗಿ ಮಾರ್ಕ್ ಮಾಡಬೇಕು. ಚೆಸ್ಟು ನಾನೀಗ 8 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೊಡಬೇಕು. 7.5 ಇಂಚು ವೇಸ್ಟ್ ಬಿಡ್ತು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿಕೊಂಡು ಸೈಡು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಫ್ರಾಕಿಗೆ ಬೇಕಿದ್ದರೆ ಸ್ಲೀವ್ಸನ್ನು ಇಡ್ಬೋದು. ನಾನೀಗ ಚೂಡಿದಾರ್ ಟಾಪಿನ ಸ್ಲೀವನ್ನು ತೆಕ್ಕೊಂಡಿದ್ದೀನಿ. ಈ ಥರ ಇಟ್ಟ ನಂತರ ಜಸ್ಟ್ ಮೆಷರ್ಮೆಂಟು ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡೀಟೇಲ್ ಆಗಿ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸ್ಲೀವ್ಸ್ ಕಟ್ ಮಾಡೋದು ಸ್ಟಿಚ್ ಮಾಡೋದಲ್ಲ. ನಿಮಗೆ ಬೇಕಿದ್ದರೆ ಜಸ್ಟ್ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ 7.5 ಇಂಚು ಆರ್ಮೋಲ್ ಬರ್ತಾ ಇದೆ. ಹಾಗೆ ಇಲ್ಲಿ ನಮಗೆ ಕರೆಕ್ಟಾಗಿ 8 ಇಂಚು ಸಿಗ್ತಾ ಇದೆ. ಹೊಲಿಗೆ ಅಂಶ ಕೂಡ ಅದರಲ್ಲೇ ಇದೆ. ಅದು ನಾನು ಸ್ಲೀವ್ನ ಲೆಂಗ್ತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಜಸ್ಟ್ ಒಮ್ಮೆ ಕಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ 2 ಸ್ಲೀವ್ ರೆಡಿಯಾಗಿದೆ. ಇನ್ನು ನಮಗೆ ಸ್ಕರ್ಟಿಗೆ ಬೇಕಾಗಿರುವ ಪೀಸನ್ನು ಕಟ್ ಮಾಡ್ಕೊಳ್ವ. ಇಷ್ಟು ಬಟ್ಟೆ ನಮಗೆ ಇರೋದು. ವಿಡ್ತು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿರುವ ಕಾರಣ ಫ್ರಂಟ್ ಸೈಡಿಗೆ ನಾನೊಂದು ಚಿಕ್ಕ ಪೀಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಮಾಡೆಲ್ ಕೂಡ ಆಯಿತು. ನಮಗೆ ಇದರ ಲೆಂಗ್ತ್ ಬರ್ತಾ ಇರೋದು 22 ಇಂಚು. ಇದರಲ್ಲಿ ಇನ್ನು ಮೇಲೆ ಸೈಡಿಗೆ ಮಾತ್ರ ಅರ್ಧ ಇಂಚು ಹೊಲಿಗೆ ಅಂಶ ಬೇಕಾಗಿರೋದು. ಕೆಳಗಿನ ಸೈಡಿಗೆ ಹೊಲಿಗೆ ಅಂಶ ಎಲ್ಲ ಬೇಡ. ಮತ್ತು ನಾನು ಈ ಸ್ಲಿಟ್ ಸ್ಟಿಚ್ ಮಾಡಿರುವ ಇದು ನನಗೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ಯಾಕಂದರೆ ಅದು ತುಂಬ ದಪ್ಪ ಇದೆ, ಸ್ಟಿಚ್ ಮಾಡಲಿಕ್ಕೆ ಸ್ವಲ್ಪ ಭಂಗ. ಹಾಗಾಗಿರುವ ಕಾರಣ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. 2 ಸೈಡಲ್ಲಿ ಇರೋದು ಕಟ್ ಮಾಡ್ಕೊಳ್ಬೇಕು. ಸೈಡ್ ಅಪ್ ಸ್ಟಿಚ್ ಮಾಡಿರೋದು. ಇದರ ವಿಡ್ತ್ 21 ಇಂಚು ಬರ್ತಾ ಇದೆ. ನಮಗೆ ಸ್ವಲ್ಪ ಕೂಡ ವಿಡ್ತ್ ಜಾಸ್ತಿ ಇದ್ದರೆ ಒಳ್ಳೆಯದು. ಮಕ್ಕಳಿಗೆಲ್ಲ ಆಗುವಾಗ ಸ್ವಲ್ಪ ವಿಡ್ತ್ ಜಾಸ್ತಿ ಇದ್ದರೆ ಅವರಿಗೆ ಹಾಕಲಿಕ್ಕೂ ಎಲ್ಲ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿರುವ ಕಾರಣ ನಾನು ಈ ಒಂದು ಬಟ್ಟೆಯನ್ನು ಫ್ರಂಟ್ ಬಟ್ಟೆ ಮಾತ್ರ ತಗೊಂಡಿದ್ದು ಈ ಥರ 2 ಹಾಕಿ ಮಡಚಿ ಇಡ್ತಾ ಇದ್ದೀನಿ. ನಂತರ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ನಂತರ ನಾನೊಂದು ಬೇರೆ ಒಂದು ಕಲರ್ ಪೀಸ್ ಕೂಡ ತಗೊಂಡಿದ್ದೀನಿ. ಅದನ್ನು ನಮಗೆ ಎಷ್ಟು ಅಗಲದಲ್ಲಿ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳುವ. ಈ ಥರ ಕರೆಕ್ಟಾಗಿ ಇಡಬೇಕು. ಹೊಲಿಗೆ ಅಂಶ ನಾನೀಗ 1 ಇಂಚ್ ಆಗುವಷ್ಟು ಬಿಟ್ಟಿದ್ದೀನಿ. ನಂತರ ಇದರ ಬಿಡ್ತು ಎಷ್ಟು ಬೇಕು ಅಂತ ನೋಡ್ಕೊಳ್ಳುವ. 10 ಇಂಚು ಬಿಡ್ತು ನಾನು ತೆಗಿತಾ ಇದ್ದೀನಿ. ನಂತರ ಈ 10 ಇಂಚು ಅಲ್ಲಿ ಈಗ ಈ ಥರ ಒಂದು ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ಇದು ನಮಗೆ ಫ್ರಂಟ್ ಸೈಡಿಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳುವ. ಈಗ ತುಂಬ ಚೆನ್ನಾಗಿ ಬರುತ್ತೆ ಫ್ರಾಕು. ನಂತರ ನಾನು ಈಗ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿ 1/4 ಇಂಚ್ ಅಗಲದಲ್ಲಿ ಕ್ರಾಸ್ ಪೀಸನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಇದರ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ಇನ್ನು ನಮಗಿದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ಕಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು.
ಕ್ರಾಸ್ ಪೀಸ್ ಅಟ್ಯಾಚ್ ಮಾಡಿ ಆದ ಮೇಲೆ ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಸ್ಟಿಚ್ ಕಟ್ ಆಗಬಾರ್ದು. ಕಟ್ಟಿಂಗ್ ಕೊಟ್ಟಾದ ಮೇಲೆ ಕ್ರಾಸ್ ಪೀಸನ್ನು ಹೊರ ಸೈಡಿಗೆ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಅಗಲದಲ್ಲಿ ಮಡಿಸಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ಬ್ಯಾಕ್ ಪೀಸನ್ನು ಈ ಥರ ತೆಗೆದ ನಂತರ ಬ್ಯಾಕ್ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಬರೋ ಕ್ರಾಸ್ ಪೀಸನ್ನು ಕಟ್ ಮಾಡಿದ ನಂತರ ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಿ. ಇನ್ನು ಈ ಫ್ರಂಟ್ ಪೀಸ್ ಇದೆಯಲ್ಲ, ಫ್ರಂಟ್ ಪೀಸ್ ಈ ಥರ ಇಟ್ಟು ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸ್ ಅರ್ಧ ಮಡಿಸಿ ಅರ್ಧ ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. 2 ಶೋಲ್ಡರ್ ಕೂಡ ಸೇಮ್ ಆಗಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸು ಒಳ ಸೈಡಿಗೆ ಮಡಿಸಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಅಗಲದಲ್ಲಿ ಮಡಿಸಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನೆಕ್ಕಿನ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಇದಾದ ಮೇಲೆ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳುವ. ಶೋಲ್ಡರ್ನ ಸೆಂಟ್ರಿಗೆ ಸ್ಲೀವ್ಸ್ನ ಸೆಂಟರ್ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಆಚೆ ಸೈಡ್ ಸ್ಲೀವ್ ಕೂಡ ಸೇಮ್ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಸ್ಕರ್ಟ್ ಪಾರ್ಟ್ ಜಾಯಿಂಟ್ ಮಾಡ್ಕೊಳ್ಳುವ. ಸ್ಕರ್ಟ್ ಪಾರ್ಟಿಗೆ ನಾವು ಈ ಥರದ ಒಂದು ಬಟ್ಟೆ ಕಟ್ ಮಾಡಿದ್ದೀವಲ್ಲ, ಅದರ ಕೆಳಗಿನ ಸೈಡು ಫಸ್ಟಿಗೆ ಹೊಲಿಗೆ ಅಂಶ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಈ ಬಟ್ಟೆಗೆ ಚೂಡಿದಾರ್ ಪೀಸಿನ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳುವ. ಈಗ ನಾನು ಈ ಪ್ರಿಂಟೆಡ್ ಬಟ್ಟೆಗೆ ಈ ಪ್ಲೇನ್ ಬಟ್ಟೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹೊರ ಸೈಡಿಗೆ ಹೊರ ಸೈಡ್ ಇಡಿ, ನಂತರ ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಸೇಮ್ ರೀತಿಯಲ್ಲೇ ಆಚೆ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇದ್ದರೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಇನ್ನಿದ್ರ ಸೆಂಟ್ರ್ ನಾನು ಜಸ್ಟ್ ಈ ಥರ ಒಮ್ಮೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಈ ಲೆಫ್ಟ್ ಸೈಡಿಂದಲೂ ರೈಟ್ ಸೈಡಿಂದಲೂ ಈ ಥರ ಮಡಚಿ ಇಡಬೇಕು ಬಟ್ಟೆ. ನೀವು ಕರೆಕ್ಟಾಗಿ ನೋಡಿ ಜಸ್ಟ್ ಒಮ್ಮೆ ಪಿನ್ ಮಾಡಬೇಕು ಈ ಥರ ಮಡಚಿ ಇಟ್ಟ ನಂತರ. ಜಸ್ಟ್ ನಾನು ಮೇಲೆ ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳುವ. ಬಾಡಿ ಪಾರ್ಟ್ನ ಹೊರ ಸೈಡಿಗೆ ಸ್ಕರ್ಟ್ ಪಾರ್ಟ್ನ ಹೊರ ಸೈಡು ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಫ್ರಂಟ್ ಸೈಡ್ ಸ್ಟಿಚ್ ಮಾಡಿ ಆಗಿದೆ. ಇನ್ನು ನಮಗೆ ಬ್ಯಾಕ್ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳುವ. ಎರಡು ಸೈಡು ಸ್ಟಿಚ್ ಮಾಡಿ ಆದ ಮೇಲೆ ನಮಗೆ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. 1 ಇಂಚು ನಾನಿಲ್ಲಿ ಹೊಲಿಗೆ ಅಂಶ ತೆಕ್ಕೊಂಡಿರೋದು. ಆ 1 ಇಂಚು ಬಿಟ್ಟು ನನಗೆ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಸ್ಲೀವಿನ ಲೂಸ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟಿಗೆ, ನಂತರ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ನಮಗೆ ವೇಸ್ಟ್ ಸೈಡಲ್ಲಿ ಬೇಕಿದ್ದರೆ ಬಳ್ಳಿ ಎಲ್ಲ ಇಡ್ಬೋದು ಸ್ಟಿಚ್ ಮಾಡಿ. ನನ್ನ ಹತ್ರ ಈಗ ಬಟ್ಟೆ ಇರಲಿಲ್ಲ, ಹಾಗಾಗಿರುವ ಕಾರಣ ನಾನು ಇಡಲಿಲ್ಲ. ಈಗ ಫ್ರಾಕಿನ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ನಮಗೆ ಇನ್ನು ಇಲ್ಲಿ ಬೇರೆ ಏನೋ ಸ್ಟಿಚಿಂಗ್ ಇಲ್ಲ, ಕೆಳಗಿನ ಸೈಡೆಲ್ಲ ಆಲ್ರೆಡಿ ಇದರಲ್ಲಿ ಸ್ಟಿಚ್ ಇದೆ. ಇಷ್ಟೇ ಫ್ರೆಂಡ್ಸ್. ಇನ್ನು ನಮಗೆ ಬೇಕಿದೆ ಒಂದು ಬಟರ್ಫ್ಲೈ ಎಲ್ಲ ಮಾಡಿ ಇಡ್ಬೋದು ಫ್ರಾಕಿನ ಸೆಂಟ್ರಿಗೆ. ಒಂದು ವೆರೈಟಿ ಆಗಿರುವ ಫ್ರಾಕು ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಓಲ್ಡ್ ಚೂಡಿದಾರ್ ಟಾಪೆಲ್ಲ ಇದ್ದರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.